ಸರ್ಕಾರಿ ಕೆರೆಯನ್ನೇ ನುಂಗಿದ ಭೂಮಾಫಿಯಾ ಕಿರಾತಕರಿಗೆ ಈಗ ಶಾಕ್. ಈಗ 100 ಎಕರೆಯಲ್ಲಿ ಕೆರೆ ಇದೀಗ ಕೇವಲ 3 ಎಕರೆಗೆ ಬಂದು ನಿಂತಿದೆ. ಬಬ್ಬಬ್ಬಬ್ಬ 100 ಎಕರೆ ಕೆರೆ ಈಗಿರೋದು ಕೇವಲ 3 ಎಕರೆ. ಸರೋಯ್ತು ಬಿಡಿ, 103 ಕೆರೆ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿದ್ದಾರೆ ಭೂಗಳ್ಳರು. ಬೇರೆ ಯಾವುದು ಜಾಗ ಸಿಕ್ಕಿಲ್ಲ ಅವ್ರಿಗೆ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಸರ್ಕಾರಿ ಕೆರೆಯ ಒತ್ತುವರಿ ಆಗಿದೆ. ತಿಮ್ಮನಾಯಕನ ಕೆರೆಯನ್ನೇ ನುಂಗಿದ್ದಾರೆ ಭೂಮಾಫಿಯಾ ಕಿರಾತಕರು. ಕೆರೆ ನುಂಗಿದರ ಬಗ್ಗೆ ಸಮಗ್ರವಾಗಿ ಸುದ್ದಿಯನ್ನ ಮಾಡಿತ್ತು ಪವರ್ ಟಿವಿ. ಪವರ್ ಟಿವಿಯ ಸುದ್ದಿ ಆಧರಿಸಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ರು ಸಿಇಒ. ಇದು ಪವರ್ ಟಿವಿ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಒತ್ತುವರಿ ಹಿಂದೆ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಬಲೆಗೆ ಬೀಳೋ ಸಾಧ್ಯತೆ ಇದೆ. ಕೂಲಂಕುಷವಾಗಿ ಸರ್ವೆ ಮಾಡೋದಕ್ಕೆ ಯಾದಗಿರಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಸರ್ಕಾರಿ ಕೆರೆಯನ್ನೇ ನುಂಗಿದ್ದಾರಲ್ಲ ಭೂಮಾಫಿಯಾ ಕಿರಾತಕರು, ಇವರೆಲ್ಲರಿಗೂ ಕೂಡ ಶಾಕ್. ಈಗ ಇದು ಪವರ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಪವರ್ ಟಿವಿ. ಈ ರೀತಿಯಾಗಿ ಭೂಗಳ್ಳರು ಲೂಟಿ ಮಾಡಿದ್ದಾರೆ ಅಂತ 100 ಎಕರೆ ಕೆರೆಯನ್ನ ಕೇವಲ 3 ಎಕರೆಗೆ ತಂದು ನಿಲ್ಲಿಸಿದಾರಲ್ಲ, ಇದೇ ವಿಚಾರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಅದಾದ ನಂತರ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಜಿಲ್ಲಾಡಳಿತ ಕೂಡ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಯಾರ್ಯಾರಿದ್ದಾರೆ ಈ ಹಿಂದೆ, ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಪ್ರಭಾವಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ತಿಮಿಂಗಲಗಳ ಬಲೆಗೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ ಜಾಲಾಡೋದಕ್ಕೆ ಅವ್ರನ್ನ. ಈ ತಿಮ್ಮನಾಯಕನ ಕೆರೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಚಾಮನಹಳ್ಳಿ ಸೀಮೆಗೆ ಬರ್ತದ. ಸುಮಾರು 72-74 ಹೆಕ್ಟೇರ್ ಭೂಮಿಯಲ್ಲಿ ಸುಮಾರು 5 ಸರ್ವೆ ನಂಬರ್ಗಳು ಒಳಗೊಂಡು ಆ ಕೆರೆ ಏನಪ್ಪ ನಿರ್ಮಾಣ ಆಗ್ಯದ. 1964ರಲ್ಲಿ ಏನಪ್ಪ ಮೈಸೂರು ಸರ್ಕಾರದೊಳಗೆ ಇದ್ದಾಗ ಆ ಕೆರೆ ಅಕ್ವೈರ್ ಮಾಡ್ಕೊಂಡಗಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆರೆ ಮಾಡಿಕೊಟ್ಟಾರ. ಆ ಕೆರೆ ತಳಗೆ ಸುಮಾರು ಒಂದು 200-250 ಹೆಕ್ಟೇರ್ ಭೂಮಿಗಳೇನಪ್ಪ ಅಂದ್ರೆ ದಲಿತರು ಅವ ಎಲ್ಲ. ಮತ್ತು ಹಿಂದುಳಿದ ಜಾತಿಗಳೂ ಅಲ್ಲಿ ಅವ್ರು ಎಲ್ಲರೂ ಏನಪ್ಪ ಅಂತಂದ್ರೆ ಅದರ ಮೇಲೆ ಜೀವನ ಮಾಡಿಕೊಂಡೇಸಿ ಏನಪ್ಪ ಅಂದ್ರೆ ಬದುಕ್ತಕ್ಕಂಥ ಸಂದರ್ಭಗಳವ. ಇರ್ಲಕ್ಕಾಗಿ